ನಮಸ್ಕಾರ ವೀಕ್ಷಕರೇ, ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಾಯಚೂರಿನ ವಾಲ್ಮೀಕಿ ಮುಖಂಡ ವೆಂಕಟೇಶ್ ನಾಯಕ ಅಸ್ಕಿಹಾಲ್ ರವರು ವಾಲ್ಮೀಕಿ ಸಮಾಜವನ್ನು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಬಲಪಡಿಸಲು ನಮ್ಮ ಜೊತೆ ಕೈ ಜೋಡಿಸಿ ಎಂದರು. ಹಾಗೂ ಇಲ್ಲಿರುವ ವಾಲ್ಮೀಕಿ ಮಠಗಳಿಗೆ ಶಕ್ತಿ ತುಂಬಿಸಬೇಕು ಹಾಗೂ ಎಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳು ನಮ್ಮ ಜೊತೆ ಸಹಕರಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದರು. ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಹಿರಿಯರಿಗೂ, ಯುವಕರಿಗೂ, ಮಹಿಳೆಯರಿಗೂ, ಸರ್ಕಾರಿ ನೌಕರರಿಗೂ, ನಿವೃತ್ತಿ ನೌಕರರಿಗೂ, ಸಂಘ ಸಂಸ್ಥೆಗಳಿಗೂ, ಜನಪ್ರತಿನಿಧಿಗಳಿಗೂ ಶುಭ ಮುಂಜಾನೆ, ಶುಭ ಗಳದಿಯಲ್ಲಿ, ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ವಿಷಯ ಏನಂತಂದರೆ ನಮ್ಮ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಕಲ್ಯಾಣ ಕರ್ನಾಟಕ ಜಿಲ್ಲಾ ರಾಯಚೂರು ಸಂಘವನ್ನು ಅಸ್ವಸ್ಥತೆ ಬಂದಿರುವುದರಿಂದ ನಾವು ಒಂದು ವಿಶೇಷವಾಗಿ ಹೇಳುವುದೇನೆಂದರೆ, ಇಂದು ಈ ಹುಣ್ಣಿಮೆ ದಿವಸ, ಗೌರಿ ಹುಣ್ಣಿಮೆ ದಿವಸ ನಾವು ಪ್ರತಿ ತಾಲೂಕಾ, ಪ್ರತಿ ಗ್ರಾಮದಲ್ಲಿ ಗ್ರಾಮ ಘಟಕಗಳು ರಚನೆ ಮಾಡುತ್ತೇವೆ. ದಯವಿಟ್ಟು ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಹಾಗೂ ಗ್ರಾಮೀಣದಲ್ಲಿ, ನಗರದಲ್ಲಿ ಪ್ರತಿ ಹಳ್ಳಿಗೆ ಬರ್ತಾ ಇದ್ದೀವಿ. ತಾವು ಕೂಡ ಸಹಕರಿಸಬೇಕು. ನಾವು ನಿಜವಾಗಿ ಹೋರಾಟ ಸಮಾಜ ಅಂತ ಮಾಡ್ತೀವಿ ಹೊರತು ಯಾವುದೇ ಒಂದು ರಾಜಕೀಯ ಪಕ್ಷಗಳನ್ನು ಕಟ್ಟಿಕೊಂಡು ನಾವು ಸಮಾಜ ಸಂಘಟನೆ ಮಾಡುವನು ನಾನಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮನ್ನ ಪ್ರತಿಯೊಬ್ಬರು, ನನಗೆ ಬೇರೆ ಏನು ಕೊಡೋದು ಬೇಡ, ನೀವು ಪ್ರತಿಯೊಬ್ಬರು ನನಗೆ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಳ್ಳಿ. ಈ ಸಂಘವನ್ನು ಬೆಳೆಸಿ, ನಮ್ಮಂತವ್ರನ್ನ ಉಳಿಸಿ, ಸಮಾಜವನ್ನು ಮುಖ್ಯವಾಗಿ ಉಳಿಸುವ ಸಲುವಾಗಿ ನಮ್ಮ ಪ್ರಯತ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಕೇಳುವುದೇ ನಮ್ಮ ಗುರಿ. ಮೊದಲನೆಯದ್ದು ಶಿಕ್ಷಣ. ಆ ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ, ನಮಗೆ ಸರ್ಕಾರ ಸವಲತ್ತುಗಳು ಒತ್ತು ಕೊಟ್ಟಾಗ ಸಮಾಜಕ್ಕೆ ಏನಾದರೂ ಮಾಡಿದರೆ ನಾವು ಸಾರ್ಥಕವಾಗುತ್ತದೆ. ಕಾಟಾಚಾರಕ ಸಂಘಗಳನ್ನು ಮಾಡಿಕೊಂಡು ನಾವು ಸಂಘ ಮಾಡೋದು ಬೇಡ. ದಯವಿಟ್ಟು ಈ ಗ್ರಾಮೀಣ ಭಾಗದಲ್ಲಿ ಮೊದಲಿಗೆ ಹೋದ ವರ್ಷನೂ ಕೊಟ್ಟಿದ್ದೀನಿ, ಆದ್ರೂ ಕೂಡ ನೀವು ಮಾಡಿಲ್ಲ ಅಂದ್ರೂ ಕೂಡ ಇವಾಗ ಪ್ರತಿ ಗ್ರಾಮದಲ್ಲಿ ನೀವು ಮೆಂಬರ್ಶಿಪ್ ಮಾಡಿದವರಿಗೆ ಮಾತ್ರ ಆ ಗ್ರಾಮಕ್ಕೆ ಬರುತ್ತೇವೆ. ಮುಂಚೂಣಿಯಾಗಿ ಒಂದು ಸುತ್ತಿನ, ಮತ್ತೊಂದು ಸುತ್ತಿನ ಗ್ರಾಮೀಣ ಭಾಗದಲ್ಲಿ, ತಾಲೂಕುಗಳಲ್ಲಿ ಸಂಚಾರ ಮಾಡುತ್ತೇನೆ. ಪ್ರತಿ ಜಿಲ್ಲೆಯಲ್ಲಿ ಸಂಚಾರ ಮಾಡುತ್ತೇನೆ. ಇದರಲ್ಲಿ ವಿಶೇಷವಾಗಿ ನಾನು ಕೇಳೋದಿಷ್ಟೇ, ನನಗೆ ಯಾರು ಮೆಂಬರ್ಶಿಪ್ ಮಾಡುತ್ತಾರೋ ಒಂದು ಉದ್ಭವ, ಒಂದು ಸಿಹಿ ಸುದ್ದಿ ಕೊಡ್ತಾ ಇದ್ದೇನೆ ಇವತ್ತು. ಯಾಕಂತಂದ್ರೆ, ಯಾರು ನಮ್ಮ ಸಮಾಜದಲ್ಲಿ ನಮ್ಮ ಸಂಘಕ್ಕೆ ಸದಸ್ಯತ್ವ ಆಗ್ತಾರೋ, ಆ ಸಂಘದಲ್ಲಿ ಯಾರು 100 ರೂಪಾಯಿ ಕೊಡ್ತಾರೋ ಅದರಲ್ಲಿ 50% ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ವರದಾನೇಶ್ವರ ಗೋಲ್ಪಲ್ಲಿ ಲಿಂಗಸೂರಿನಲ್ಲಿ ಇರ್ತಕ್ಕಂಥ ಮಠಕ್ಕಾಗಲಿ, ಹಾಗೂ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪವನ್ ಕುಮಾರ್ ಮಠ, ಆ ಮಠಕ್ಕೆ, ಯಾಕಂದ್ರೆ ಶಿಕ್ಷಣ ಮಾಡ್ತಾ ಇದ್ದಾನೆ. ಆ ಶಿಕ್ಷಣ ಮಾಡುವಂತ ವ್ಯಕ್ತಿಗೆ ನಾವು ಗುರುಗಳಿಗೆ ಏನಾದರೂ ಸಹಾಯ ಮಾಡ್ಬೇಕನ್ನೋದು ಉದ್ದೇಶದಿಂದ ನೀವು ಪ್ರತಿ ಗ್ರಾಮದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ನನಗೆ ಮೆಂಬರ್ಶಿಪ್ ಮಾಡಿದ್ರೆ ಅದರಲ್ಲಿ 25% ಪವನ್ ಕುಮಾರ್ ಕೊಪ್ಪಳ ಅವರಿಗೆ ಮಠಕ್ಕೆ ಶಿಕ್ಷಣ ಸಲುವಾಗಿ 25%, ಹಾಗೂ ನಮ್ಮ ಗೋಲ್ಪಲ್ಲಿ ಸ್ವಾಮಿಗೆ 10%, ಹಾಗೂ ಅದರ 15% ನಮ್ಮ ಯಾರಿಗೆ, ಇವರಿಗೆ ವರದಾನೇಶ್ವರ ಗುರುಗಳಿಗೆ, ಹಾಗೂ 10% ನಮ್ಮ ಆತ್ಮಾನಂದ ಗುರುಗಳಿಗೆ. ಇದರ ನನ್ನ 100% ನಲ್ಲಿ 100 ರೂಪಾಯಿ ಕೊಟ್ಟರೆ ಅದರಲ್ಲಿ 50 ರೂಪಾಯಿಯನ್ನು ಕಲ್ಯಾಣ ಕರ್ನಾಟಕ ಇವರು 3 ಗುರುಗಳಿದ್ದಾರೆ. 3ರಲ್ಲಿ ಪ್ರಥಮ ಸ್ಥಾನ ಬರೋದೇ ಕೊಪ್ಪಳ ಜಿಲ್ಲೆಯಲ್ಲಿ ಪವನ್ ಕುಮಾರ್. ಆ ಊರು ಜಲ್ದಿ ಬಾಯಾಗಿ ಬರ್ತಾ ಇಲ್ಲ. ಪವನ್ ಕುಮಾರ್ ಅವರಿಗೆ, ಗುರುಗಳಿಗೆ ನಂದು 25%, 100 ರೂಪಾಯಿ ಯಾರು ಸದಸ್ಯತ್ವರ ಅದರಲ್ಲಿ 25 ರೂಪಾಯಿ ಅವರಿಗೆ ನೀಡುತ್ತೇನೆ. ಯಾವ ಗ್ರಾಮದಲ್ಲಿಂದ 5,000 ರೂಪಾಯಿ ಆದರೆ ಅದರಲ್ಲಿ 25% ಅವರಿಗೆ, ಪವನ್ ಕುಮಾರ್ ಸ್ವಾಮಿಗಳಿಗೆ ಕೊಪ್ಪಳ ಜಿಲ್ಲೆಗೆ, ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವರದಾನೇಶ್ವರ ಸ್ವಾಮಿಗಳಿಗೆ 15%. ಯಾಕಂದ್ರೆ 10% ನಮ್ಮ ಆತ್ಮಾನಂದ ಗುರುಗಳಿಗೆ. ಯಾಕೆ ಇವರಿಗೆ 50% ಕೊಡ್ತಾ ಇದ್ದೇನೆ ಅಂತಂದ್ರೆ, ಅವರು ಬಂದ್ರನೇ ನಮ್ಮ ಸಂಘಟನೆ ಮುಖ್ಯ. ರಾಜಕೀಯ ವ್ಯಕ್ತಿಗಳು ನಾವು ಬೇಕಿದ್ದರೆ ಬರಬಹುದು, ನಾವು ಬೇಕಿಲ್ಲ ಅಂದ್ರೆ ಬಿಡಬಹುದು. ಆ ರಾಜಕೀಯ ವ್ಯಕ್ತಿಗಳಕ್ಕಿಂತ ಮುಖ್ಯವಾಗಿ ನಮ್ಮ ಗುರುಗಳು ಏನಾದ್ರೂ ಸಂಘಟನೆ ಮಾಡಿದಾಗ, ನಮ್ಮ ಒಂದು ವೇದಿಕೆ ಮೇಲೆ ಕುಂತಾಗ ಅದು ಶೋಭೆ ಬರ್ತದ ಹೊರತು ಬೇರೆ ಏನಿಲ್ಲ. ಆ ನಾವು ಸಂಘ ಇದು ಬೆಳಬೇಕಾದ್ರೆ ನಾವೊಂದು ರೀತಿ ಮೆಂಬರ್ಶಿಪ್ ಮಾಡ್ಕೊಂತೀವಿ. ಮತ್ತೆ ಅವ್ರಿಗೆ ಯಾರು ಸಹಾಯ ಮಾಡಬೇಕು? ದೊಡ್ಡವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಗ್ರಾಮದಲ್ಲಿ ಈ ಸಂಘಕ್ಕೆ ಮೆಂಬರ್ಶಿಪ್ ಬರ್ತಿರ್ತಕ್ಕಂಥ 50% ನಮ್ಮ ಕಲ್ಯಾಣ ಕರ್ನಾಟಕ 3 ತ್ರಿಮೂರ್ತಿ ಗುರುಗಳಿಗೆ ನಾವು ನೀಡುತ್ತೇವೆ. ದಯವಿಟ್ಟು ಇದನ್ನ ಸಹಕರಿಸಿ.
ಈ ಸಂಘವನ್ನು ಬೆಳೆಸಿ ಪ್ರತಿ ತಾಲೂಕುಗಳನ್ನು ರಚನೆ ಮಾಡುತ್ತೇವೆ. ಸಂಘಗಳನ್ನ ಈಗ ಗ್ರಾಮ ಘಟಕಗಳನ್ನು ರಚನೆ ಮಾಡುತ್ತೇವೆ. ದಯವಿಟ್ಟು ಸಹಕರಿಸಿ. ನನ್ನ ನಂಬರ್ಗಳು ಎಲ್ಲರಲ್ಲಿದೆ. ಯಾಕೆ ಇನ್ನೂ ಮೌನವಾಗಿದ್ದೀರಾ? ದಯವಿಟ್ಟು ಏಕಲವನೆ ತರತ ಹಾಗೂ ನಮ್ಮ ಸೈನಿಕರ ಏನು ಬಾಂಡ್ರಿಯಲ್ಲಿ ಇದಾರಲ್ಲ ಆ ತರ ನಮ್ಮ ನೇರವಾಗಿ ಈಗ ಕೆಲವರು ಏನು ಅನ್ಯಾಯತ ಭಾವಿಸಬೇಡ್ರಿ. ಈಗ RSS ಹೆಂಗಿದೆ ಹಿಂದುತ್ವ ಅಂತ ಹೇಳಿ ಯಾವುದೋ ಒಂದು ಇದಕ್ಕ ಹಂಗೆ ನಾವು ಕೂಡ ದೇಶ ಕಾಯುವ ಸೈನಿಕರು ಎಷ್ಟು ಗಟ್ಟಿಯಾಗಿರ್ತಾರೋ ನಮ್ಮ ಸಮಾಜ ಸಲುವಾಗಿ ನಾವು ಸೈನಿಕರಾಗಿ ಅಖಿಲಾಂಡ ಮಹರ್ಷಿ ವಾಲ್ಮೀಕಿ ಸಂಘ ಕಲ್ಯಾಣ ಕರ್ನಾಟಕದಲ್ಲಿ ಬರುತ್ತೇವೆ. ಸಾಕಾರ ಮಾಡಬೇಕಂತೇಳಿ ನಿಮ್ ಎಲ್ಲರನ್ನೂ ಹೃದಯಪೂರ್ವಕ ಕೇಳುತ್ತೇನೆ. ಮೆಂಬರ್ಶಿಪ್ ಮಾಡಿ, ಗುರುಗಳನ್ನ ಉಳಿಸಿ ಹಾಗೂ ಸಮಾಜನ ಉಳಿಸಿ, ನಮ್ಮಂತ ಹೋರಾಟಗಾರನ ಉಳಿಸಿ. ಜೈ ವಾಲ್ಮೀಕಿ, ಜೈ ಭೀಮ್. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.